ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಲೆಸನ್ ಇದೆ. ಅದೇನಪ್ಪ ಅಂತಂದರೆ ಎಜುಕೇಷನ್ ಫಾರ್ ಲೈಫ್. ಈ ಪಾಠ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ಪಾಠದ ಸಮರಿಯನ್ನು ಸಾರಾಂಶವನ್ನು ಕನ್ನಡದಲ್ಲಿ ನೋಡೋಣ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ತರಗತಿಗೆ ಈಗಾಗಲೇ ಕನ್ನಡ, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಆಲ್ರೆಡಿ ವಿಡಿಯೋವನ್ನು ಹಾಕಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ತಾವುಗಳು ಹೋಗಿ ನೋಡ್ಬೋದು. ಇಂದಿನಿಂದ 8ನೇ ತರಗತಿಗೆ ಇಂಗ್ಲೀಷ್ನಲ್ಲಿನೂ ಕೂಡ ಸಮರಿಗಳು, ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತೀವಿ, ಅವುಗಳನ್ನು ಸಹಿತ ನೋಡಿ. ಎಜುಕೇಷನ್ ಫಾರ್ ಲೈಫ್ ಪಾಠದ ಕನ್ನಡದಲ್ಲಿ ಸಾರಾಂಶ ಏನು ಅಂತ ನೋಡೋಣ. ಸಾರಾಂಶ: ಲೇಖಕರಾದ CF ಆಂಡ್ರ್ಯೂಸ್ ರವರು ಮಹರ್ಷಿ ರವೀಂದ್ರನಾಥ ಟಾಗೂರ್ ಅವರು ಸ್ಥಾಪಿಸಿದ ಶಾಂತಿನಿಕೇತನದಲ್ಲಿ ಹುಡುಗರೊಡನೆ ಒಂದು ದಿನ ಕಳೆದರು. ಶಾಂತಿನಿಕೇತನ ಒಂದು ಆಶ್ರಮದಂತೆ. ಅಲ್ಲಿ ಅವರಿಗಾದ ಅನುಭವದ ಒಂದು ತುಣುಕು ಅ ಡೇ ಇನ್ ದ ಆಶ್ರಮ. ಇದು ಒಂದು ವಿಭಿನ್ನವಾದ ಶಾಲೆ. ಇದರಲ್ಲಿ ವಿದ್ಯಾರ್ಥಿಗಳು ಸಂತೋಷದಿಂದ ಕಲಿಯುತ್ತಾರೆ. ಇನ್ನು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನಿತ್ತಂದ್ರೆ, ಶಾಂತಿನಿಕೇತನದ ಸೌಂದರ್ಯವನ್ನು ವರ್ಣಿಸಲು ಪದಗಳಿಂದ ಸಾಧ್ಯವಿಲ್ಲ ಎಂಬುದು ಲೇಖಕರ ಅಭಿಪ್ರಾಯ. ಇದರ ಅರ್ಥ ಬಾಹ್ಯ ಸೌಂದರ್ಯವಲ್ಲ. ಇಲ್ಲಿ ಕಟ್ಟಡ ವಿನ್ಯಾಸಕ್ಕಿಂತ ಮುಖ್ಯವಾದದ್ದು ಗಿಡಮರಗಳಿಂದ ಕೂಡಿದ ಪ್ರಕೃತಿ. ಗುರುದೇವ ರವೀಂದ್ರನಾಥ ಟಾಗೂರರವರು ಶಾಂತಿನಿಕೇತನದ ಬಗ್ಗೆ ಒಂದು ಪದ್ಯದಲ್ಲಿ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಎಂದರೆ ನಮ್ಮ ಹೃದಯಗಳ ಪ್ರೀತಿ ಪಾತ್ರ ಎಂದಿದ್ದಾರೆ. ಈ ಮಾತು ಶಾಂತಿನಿಕೇತನಕ್ಕೆ ಸೂಕ್ತವಾಗಿ ಒಪ್ಪುತ್ತದೆ. ಚಿಕ್ಕವರು ದೊಡ್ಡವರು ಎನ್ನದೇ ಇದರ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಹೆಚ್ಚು ಮರುಳಾಗಿದ್ದಾರೆ. 2ನೇ ಪ್ಯಾರಾಗ್ರಾಫ್ಗೆ ಹೋಗೋಣ. ಅಲ್ಲಿ ಸಮರಿ ಏನಿದೆ ಅಂತಂದರೆ, ಲೇಖಕರು ಶಾಂತಿನಿಕೇತನದಲ್ಲಿ ಹುಡುಗರೊಂದಿಗೆ ಕಳೆದ ತಮ್ಮ ಒಂದು ದಿನದ ಅನುಭವವನ್ನು ಸವಿಸ್ತಾರವಾಗಿ ವರ್ಣಿಸಿದ್ದಾರೆ. ಇಲ್ಲಿ ಹುಡುಗರು ಸೂರ್ಯೋದಯದ ಮುಂಚೆಯೇ, ಅಂದರೆ ಅದೋಕಿ ಮರದಲ್ಲಿರುವ ಪಕ್ಷಿಗಳು ಚಿಲಿಪಿಲಿಗುಟ್ಟುವ ಸಮಯಕ್ಕೆ ಏಳುತ್ತಾರೆ. ಆಗ ದೇವರ ಸ್ತುತಿಯನ್ನು ಹಾಡುವ, ಆಶ್ರಮದ ಸುತ್ತ ಬೆಳಗಿನ ಸುಪ್ರಭಾತವನ್ನು ಹಾಡುತ್ತಾ ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ಈ ಹಾಡಿನ ಇಂಪು ಬೆಳಗಿನ ನಿಶಬ್ದದ ವಾತಾವರಣದಲ್ಲಿ ಒಂದು ರೀತಿಯ ಸಂತೋಷ ಮತ್ತು ಗೌರವವನ್ನು ತರುವುದರ ಜೊತೆಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತದೆ. ಇನ್ನು 3ನೇ ಪ್ಯಾರಾಗ್ರಾಫ್ದಲ್ಲಿ ಏನಪ್ಪ ಅಂತಂದರೆ, ಎಲ್ಲ ಹುಡುಗರು ತಮ್ಮ ತಮ್ಮ ಆಸನಗಳನ್ನು ಹಾಕಿಕೊಂಡು ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಏನಂದರೆ ಮಾಡ್ತಾರೆ. ಮುಂದೆ ನಂತರ ಶಾಲೆ ಪ್ರಾರಂಭವಾಗ್ತದೆ. ಹುಡುಗರೆಲ್ಲ ಮರದ ನೆರಳಿನಲ್ಲಿ ನಿಂತು ಶಾಲಾ ಪ್ರಾರ್ಥನೆಯನ್ನು ಹಾಡ್ತಾರೆ. 4ನೇ ಪ್ಯಾರಾಗ್ರಾಫಲ್ಲಿ ಬೆಳಗಿನ 10:30 ಶಾಲಾ ಕೆಲಸ ನಡೀತದ. ಕಟ್ಟಡದ ತರಗತಿಗಳು ಇರುವುದಿಲ್ಲ. 8-10 ಹುಡುಗರು ಉಪಾಧ್ಯಾಯರ ಸುತ್ತ ಮರದ ನೆರಳಿನಲ್ಲಿ ಕುಳಿತಿರ್ತಾರೆ. ಪುಸ್ತಕಗಳು ಅತಿ ಕಡಿಮೆ. ಕಲಿಕೆ ಸಂಭಾಷಣೆಯ ಮೂಲಕ ನಡೀತದ. ಹುಡುಗರು ಗುರುಗಳೊಂದಿಗೆ ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಳ್ತಾರೆ. ಉಪಾಧ್ಯಾಯರು ಸಹ ತುಂಬ ಆಸಕ್ತಿ, ಸಮಾಧಾನದಿಂದ ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ನೀಡಿ ಕಲಿಸ್ತಾರೆ. ಈ ರೀತಿಯ ಕಲಿಕೆ ವಿದ್ಯಾರ್ಥಿ ಕೇಂದ್ರ, ಸ್ಟೂಡೆಂಟ್ ಸೆಂಟರ್ ವಾಗಿರುವುದರಿಂದ ಬೇಜಾರು ಎನಿಸದೆ ಆಸಕ್ತಿಯುತವಾಗಿರ್ತದೆ. 5ನೇ ಪ್ಯಾರಾಗ್ರಾಫ್ದಲ್ಲಿ ಏನಿತ್ತಪ್ಪ ಅಂತಂದ್ರೆ, ಬೆಳಗಿನ ಪಾಠ ಮುಗಿದ ನಂತರ ಮಕ್ಕಳೆಲ್ಲ ಸ್ನಾನ ಮಾಡಿ ಊಟಕ್ಕೆ ಹೋಗ್ತಾರೆ. ನಂತರ 2 ಗಂಟೆಗೆ ಮಧ್ಯಾಹ್ನದ ತರಗತಿಗಳು ಪ್ರಾರಂಭವಾಗ್ತವೆ. ಮಧ್ಯಾಹ್ನ ಪುಸ್ತಕಗಳ ಓದು ಇರೋದಿಲ್ಲ. ಕೈ ಕೆಲಸಗಳ ಆಧಾರಿತವಾದ ಬೋಧನೆ. ಹುಡುಗರ ಆಸಕ್ತಿಗೆ ಅನುಗುಣವಾಗಿ ಬಡಗಿ, ನೇಕಾರ, ದಾರ ತೆಗೆಯುವವ, ಚಿತ್ರಕಾರ, ವಿನ್ಯಾಸಕಾರ, ಬಣ್ಣ ಮಾಡುವವ, ಸಂಗೀತಕಾರ, ಇನ್ನೂ ಮುಂತಾದ ಕಲಿಕೆಗಳು ಅಲ್ಲಿ ನಡೀತವೆ. 6ನೇ ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥದ್ದು, ಮಧ್ಯಾಹ್ನದ ಸಮಯದಲ್ಲಿ ಪುಸ್ತಕಗಳ ಓದು ಬಹಳ ಕಡಿಮೆ. 4 ಗಂಟೆವರೆಗೆ ತರಗತಿಗಳೇ ನಡೀತವೆ. ನಂತರ ಮಕ್ಕಳೆಲ್ಲ ಮೈದಾನಕ್ಕೆ ಓಡಿ ತಮ್ಮ ತಮ್ಮ ಇಷ್ಟದ ಆಟಗಳನ್ನು ಆಡ್ತಾರೆ. ಶಾಂತಿನಿಕೇತನದ ಶಾಲೆಯ ಆಟೋಟಗಳಿಗೆ ಎಲ್ಲ ಕಡೆಯೂ ಪ್ರಸಿದ್ಧವಾಗಿದೆ. 7ನೇ ಪ್ಯಾರಾಗ್ರಾಫ್ದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಹುಡುಗರು ಆಟದ ಮೈದಾನದಿಂದ ಹಿಂದಿರುಗಿ ಬಂದು ಸ್ವಲ್ಪ ಸಮಯ ಮುಂಜಾನೆಯಂತೆಯೇ ಧ್ಯಾನ ಮಾಡ್ತಾರೆ. ರಾತ್ರಿಯ ಸಮಯದಲ್ಲಿ ಯಕ್ಷಗಂಧರ್ವ ಮುಂತಾದವರ ಕಥೆಗಳನ್ನು ಹೇಳೋದು, ನಾಟಕಗಳನ್ನು ಅಭಿನಯಿಸೋದು, ರವೀಂದ್ರರ ಹಾಡುಗಳನ್ನು ಹಾಡೋದು ಮತ್ತು ವಿವಿಧ ಶಾಲೆಗಳ ಒಕ್ಕೂಟಗಳನ್ನು ನಡೆಸೋದು ಇತ್ಯಾದಿ ಇವೆಲ್ಲವುಗಳು ಕೂಡ ನಡೀತವೆ. ರಾತ್ರಿ 9 ಗಂಟೆಗೆ ಎಲ್ಲ ಕಲಾಪಗಳು ಮುಗಿದು ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ. ಪುನಃ ದೇವತಾ ಸ್ತುತಿಯನ್ನು ಹಾಡುವ ಗುಂಪಿನವರು ಆಶ್ರಮದ ಸುತ್ತ ಇಂಪಾಗಿ ಹಾಡುತ್ತಾ ಹೋಗ್ತಾರೆ. ಇಲ್ಲಿ ಓದುವ ಮಕ್ಕಳ ಸಂತೋಷವನ್ನು ಅವರ ಮುಖಗಳೇ ಪ್ರತಿಬಿಂಬಿಸಿರುತ್ತದೆ. ಈ ಶಾಲೆಯಲ್ಲಿ ಅವರಿಗೆ ಯಾವ ನಿರ್ಬಂಧವೂ ಇರುವುದಿಲ್ಲ.
ಅವರು ಸಂತೋಷದಿಂದ ತಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇಷ್ಟಪಟ್ಟು ಕಲಿತು ಶ್ರೇಷ್ಠ ಮಾನವರಾಗ್ತಾರೆ. ಇಲ್ಲಿ ಓದಿದ ಮಕ್ಕಳು ಮುಂದಿನ ತಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಗಳಿಸ್ತಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಶಾಂತಿನಿಕೇತನದ ವಿದ್ಯಾರ್ಥಿಯಾಗಿದ್ದರು ಅಂತಕ್ಕಂಥದ್ದು. ಈ ಪಾಠದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಎಜುಕೇಷನ್ ಫಾರ್ ಲೈಫ್ ಅಂತಕ್ಕಂಥ ನಿಮ್ಮ ಇಂಗ್ಲಿಷ್ ಪಾಠದ ಕನ್ನಡ ಸಮರಿಯನ್ನು ಹೇಳಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರದೊಂದಿಗೆ ಭೇಟಿಯಾಗ್ತೀನಿ. ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ